ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸತ್ಯ ಜನರ ಜೊತೆ ಮಚ್ಚಿಡ್ಕೊಂಡು ಕಲ್ಯಾಣಿ ಮನೆ ಮುಂದೆ ಬಂದು, ಏಯ್ ರಾಮ್, ಎಲ್ಲೋ ಇದೆಯಾ, ಬಾರೋ ಆಚೆ, ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ಬಾರೋ ಆಚೆ ಅಂತ ಕೂಗ್ತಾರೆ. ಆಗ ಮಹಾದೇವ, ಕಾವ್ಯ ಹೊರಗಡೆ ಬರ್ತಾರೆ. ಮಾವ, ಏನಿದು, ಹಸಿ ಸಮಾಧಾನ ಮಾಡ್ಕೊಳ್ಳಿ ಮಾವ, ಮಚ್ಚಿಡ್ಕೊಂಡು ಯಾಕೆ ಹಿಂಗೆ ಆಡ್ತಿದ್ದೀರಾ? ತಮ್ಮ ಏನೋ ನೋವಲ್ಲಿ ನಿರ್ಧಾರ ತಗೊಂಡಿದ್ದಾನೆ, ಒಸಿ ಕೂತ್ಕೊಂಡು ಮಾತಾಡೋಣ, ಸಮಾಧಾನ ಮಾಡ್ಕೊಳ್ಳಿ, ಅವನಾಗಿಲ್ಲ ಅಂತಾನೆ ಮಹಾದೇವ. ಏನು ಮಹಾದೇವ, ನಿನ್ನ ತಮ್ಮನಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ನೀನು ಅವನಿಗೆ ಸಪೋರ್ಟ್ ಮಾಡ್ತಿದ್ಯಾ? ಅದೆಂಥದ್ದು ನೋವು? ನನ್ನ ಮಗಳು ಹೋಗಿ ಇನ್ನೂ 1 ವಾರ ಆಗಿಲ್ಲ, ಆಗಲೇ ಮದುವೆಗೆ ತಯಾರಿ ನಡೆಸಿದ್ದಾನೆ ಅಂದರೆ ಎಷ್ಟು ಇರಬೇಡ ಅವನಿಗೆ ಅಂತಾರೆ ಸತ್ಯ. ಮಾವ, ನೀವು ತಪ್ಪು ತಿಳ್ಕೊಬೇಡಿ, ನನ್ನ ತಮ್ಮನ ಬಗ್ಗೆ ನನಗೆ ಗೊತ್ತದೆ, ಕೂತ್ಕೊಂಡು ಮಾತಾಡೋಣ, ಸಮಾಧಾನ ಮಾಡ್ಕೊಳ್ಳಿ ಅಂತಾನೆ ಮಹಾದೇವ. ಆಗ ಹಾಲ್ಗೆ ಕಲ್ಯಾಣಿ, ಮಹೇಶ್ವರಿ, ರಾಮ್ ಎಲ್ಲರೂ ಬರ್ತಾರೆ. ರಾಮ್, ನೀನು ಒಳಗೋಗು, ಅವರನ್ನು ನೋಡ್ತಾ ಇದ್ರೆ ಏನೋ ಅನಾಹುತ ಮಾಡೋ ಹಾಗೆ ನೋಡ್ತಿದ್ದಾರೆ, ಹೋಗೋ ಒಳಗಡೆ ಅಂತಾರೆ ಮಹೇಶ್ವರಿ. ನಾನು ಎಲ್ಲೂ ಹೋಗಲ್ಲಮ್ಮ, ಅದೇನು ಮಾಡ್ತಾರೋ ನಾನು ನೋಡ್ತೀನಿ ಅಂತ ರಾಮ್ ಹೊರಗಡೆ ಬರಬೇಕು ಅನ್ನುವಾಗ ರಾಮ್ ಅಂತ ಮಹೇಶ್ವರಿ ಹಿಡ್ಕೋತಾರೆ. ಬೇಡ ಮಹಾದೇವ, ನೀನು ಇಲ್ಲಿದ್ದರೆ ಇದರಲ್ಲಿ ತಲೆ ಹಾಕಬೇಡ, ಅವನಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ, ಪ್ರೇಮ ತಡೆದ್ಲು ಅಂತ ಅವನು ಬದುಕಿದ್ದಾನೆ, ಇಲ್ಲ ಅಂತಿದ್ರೆ ಅವತ್ತೇ ಅವನ್ನ ಕತ್ತರಿಸಿ ಹಾಕ್ಬಿಡ್ತಿದ್ದೆ, ಇನ್ನು ತಡೆಯೋಕ್ಕಾಗಲ್ಲ, ನನ್ನ ಮಗಳು ಇರೋ ಜಾಗಕ್ಕೆ ಅವನ್ನ ಕಳಿಸ್ತೀನಿ ಬಿಡು ನನ್ನ ಅಂತಾರೆ ಸತ್ಯ. ಅಪ್ಪ, ಯಾಕಪ್ಪ ಹೀಗಾಡ್ತಿದ್ದೀರಾ, ಸಮಾಧಾನ ಮಾಡ್ಕೊ, ಕಣ್ಣಿಗೆ ಕಣ್ಣು ಜೀವಕ್ಕೆ ಜೀವ ಅನ್ನೋದಾದರೆ ಜಗತ್ತಲ್ಲಿ ಯಾರು ಬದುಕೋದೇ ಇಲ್ಲ, ಪ್ಲೀಸ್ ಅಪ್ಪ, ಇದನ್ನು ಇಲ್ಲಿಗೆ ನಿಲ್ಲಿಸು ಅಂತಾಳೆ ಕಾವ್ಯ. ಬದುಕಿರೋದೇ ಬೇಡ ಅಮ್ಮ, ಇಂಥ ಪಾಪಿಗಳು ಬದುಕಿದ್ರೆ ಅದೆಷ್ಟೇ ಹೆಣ್ಮಕ್ಳ ಜೀವನ ಹಾಳಾಗುತ್ತೋ ಏನೋ. ನೋಡು ಮಹಾದೇವ, ನಿನ್ನ ಕಾಲಿಗೆ ಬೇಕಿದ್ರು ಬಿಡ್ತೀನಿ, ಈ ವಿಷಯದಲ್ಲಿ ತಲೆ ಹಾಕ್ಬೇಡ ನೀನು, ಇವತ್ತು ರಾಮ್ನ ಕೊಚ್ಚಾಕ್ತೀನಿ. ಏನ್ರಿ ನೋಡ್ತಿದ್ದೀರಾ, ಇಳೀರಿ ಆ ರಾಮ್ನ ಹೊರಗಡೆ ಅಂತಾರೆ ಸತ್ಯ. ಮಾವ, ನಿಮ್ಮ ಕೈ ಮುಗಿತೀನಿ ಅಂತಾನೆ ಮಹಾದೇವ. ನೋಡಿದ್ಯಾ ಅಕ್ಕ, ಎಂಥ ಮನುಷ್ಯರ ಜೊತೆ ಬೀಗ್ತನ ಮಾಡಿದ್ಯಾ ಅಂತ, ಅಳಿಯ ಅಂತನೂ ನೋಡದೆ ಕತ್ತರಿಸಾಕ್ತೀನಿ ಅಂತಿದ್ದಾನೆ ಆ ಮನುಷ್ಯ ಅಂತಾನೆ ಮಹೇಶ್ವರಿ. ಈ ಮನುಷ್ಯ ಅಲ್ಲಮ್ಮ, ರಾಮ್ ಮೈ ಮುಟ್ತಾನೆ, ನಾನು ನೋಡೇ ಬಿಡ್ತೀನಿ ಅಂತಾನೆ ಕಿಟ್ಟಿ. ತಾಕತ್ತಿದ್ರೆ ಹೊರಗೆ ಕರೆಸೋ ಅವನ, ನಾನೇನು ಅಂತ ಅವನಿಗೆ ತೋರಿಸ್ತೀನಿ ಅಂತಾರೆ ಸತ್ಯ. ರಾಮ್, ಯಾಕೋ ಹೀಗೆ ಹಠ ಮಾಡ್ತಿದ್ಯಾ, ನೋಡು ಅವರನ್ನು, ಅವರು ಯಾರೂ ಮನುಷ್ಯನ ಥರನೇ ಕಾಣಿಸ್ತಾ ಇಲ್ಲ, ಒಳಗೆ ಹೋಗೋ, ಏನಾದರೂ ಅನಾಹುತ ಮಾಡಿಬಿಡ್ತಾರೆ, ಒಳಗೆ ಹೋಗೋ ರಾಮ್. ಅಕ್ಕ, ನೀನಾದರೂ ಹೇಳಕ್ಕ ಅಂತಾರೆ ಮಹೇಶ್ವರಿ. ರಾಮ್, ನಾವು ಮಾತಾಡಿ ಬಗೆಹರಿಸೋವರೆಗೂ ನೀನು ಅಲ್ಲಿಗೆ ಬರಬೇಡ, ಅವ್ರು ಯಾರೂ ಸಮಾಧಾನವಾಗಿ ಮಾತಾಡೋ ಸ್ಥಿತಿನಲ್ಲಿ ಇಲ್ಲ ಅಂತಾರೆ ಕಲ್ಯಾಣಿ. ಇಲ್ಲ ದೊಡ್ಡಮ್ಮ, ನಾವು ಹೆದರ್ಕೊಂಡು ಓಡಿದಷ್ಟು ಈ ಸಮಸ್ಯೆನ ಬಗೆಹರಿಸೋದು ಕಷ್ಟ ಆಗತ್ತೆ, ಇವತ್ತು ಏನೇ ಆಗಲಿ ಎದುರುಗಡೆ ನಿಂತ್ಕೊಂಡೇ ಮಾತಾಡ್ತೀನಿ, ನಾನು ಮಾತ್ರ ಎಲ್ಲೂ ಹೋಗಲ್ಲ ಅಂತ ರಾಮ್ ಹೊರಗೆ ಬರ್ತಾನೆ. ಸತ್ಯ ಮುಂದೆ ಬಂದು ನಿಂತ್ಕೊಂಡು, ಯಾಕೆ ಮಾವ ಈ ಕೋಪ, ಮಚ್ಚಿ ಹಿಡಿಯೋಷ್ಟು ದ್ವೇಷನ ನನ್ನ ಮೇಲೆ ಅಂತಾನೆ ರಾಮ್. ಥೂ, ನನ್ನನ್ನು ನಿನ್ನ ಮಾವ ಅಂತ ಕರೆಯೋ ಯೋಗ್ಯತೆ ಇಲ್ಲ. ಏನೋ ಬುದ್ಧಿವಂತ ನೀನು, ಏನಾಯ್ತಂತ ಕೇಳ್ತಾ ಇದೆಯಲ್ಲೋ ಮಾನ್ಗೆಟ್ಟವನೇ, ಮೊದಲು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ, ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ತಾಳಿ ಕಟ್ಟಿ, ಈಗ ನನ್ನ ಮಗಳು ಮಣ್ಣಾಗಿ 1 ವಾರ ಕಳೆದಿಲ್ಲ, ಆಗಲೇ ಇನ್ನೊಂದು ಮದುವೆ ಆಗೋಕ್ಕೆ ಹೊರಟಿದ್ಯಲ್ಲೋ ಪಾಪಿ, ನಾಚಿಕೆ ಆಗೋಲ್ವೇನೋ ನಿನಗೆ ಅಂತಾರೆ ಸತ್ಯ. ಆಗ ಉಳಿದವರು, ಇವನು ಸುಮ್ಮನೆ ಬಿಡಬಾರ್ದು, ನಮ್ಮ ಪ್ರೇಮ ಸಾವಿಗೆ ಇವನೇ ಕಾರಣ, ತಕ್ಕ ಶಿಕ್ಷೆ ಆಗಲೇಬೇಕು ಇವನಿಗೆ, ಇವನಿಂದನೇ ನಮ್ಮ ಊರ ಮಾನ ಮರ್ಯಾದೆ ಹಾಳಾಗಿದ್ದು ಅಂತ ಎಲ್ಲರೂ ಮುಂದೆ ಬರ್ತಾರೆ. ಆಗ ಕಲ್ಯಾಣಿ, ಸಾಕು ನಿಲ್ಲಿಸಿ ಅಂತ, ಅಣ್ಣ, ರಾಮ್ ಮಾಡಿರೋ ನಿರ್ಧಾರ ನನಗೆ ಒಪ್ಪಿಗೆ ಇಲ್ಲ, ಅವನು ಇನ್ನೊಂದು ಮದುವೆ ಆಗ್ತಿರೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ, ಆದರೆ ನೀವೆಲ್ಲ ಹೀಗೆ ಬಂದು ಗಲಾಟೆ ಮಾಡೋದು ಸರಿನಾ, ನೀವೇ ಹೇಳಿ, ದಯವಿಟ್ಟು ಎಲ್ಲರೂ ಶಾಂತವಾಗಿರಿ ಅಂತ ಕಲ್ಯಾಣಿ ಕೈ ಮುಗಿತಾರೆ. ಶಾಂತವಾಗಿರೋದಕ್ಕೆ ನನ್ನ ಮಗಳು ಬದುಕಿದಾಳ ಕಲ್ಯಾಣಮ್ಮ, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ರಾಮ್ ರಕ್ತ ಮಣ್ಣು ಪಾಲಾಗಬೇಕು, ಇವನು ಮಾಡಿರೋ ಪಾಪಕ್ಕೆ ಇವನ ಪಾಪನೇ ಪ್ರಾಣನೇ ದಂಡ ಆಗಬೇಕು. ಏಯ್ ಅಂತ ಸತ್ಯ ರಾಮ್ಗೆ ಮಚ್ಚನ ಬೀಸುವಾಗ ಮಹಾದೇವ ರಾಮ್ನ ಹಿಂದೆ ತಳ್ಳಿ ತಾನು ಮುಂದೆ ಬರ್ತಾನೆ. ಎಲ್ಲರೂ ಗಾಬರಿ ಆಗ್ತಾರೆ. ಮಾವ, ಸಮಾಧಾನ ಮಾಡ್ಕೊಳ್ಳಿ, ಮಾತಾಡೋಣ, ಆವೇಶದಲ್ಲಿ ಮೂಗು ಕೊಯ್ಕೊಂಡ್ರೆ ಮತ್ತೆ ಜೋಡ್ಸೋಕ್ಕೆ ಆಯ್ತದ, ನಿಮ್ಮನ್ನು ದಮ್ಮಯ್ಯ ಅಂತೀನಿ ಅಂತಾನೆ ಮಹಾದೇವ. ಅಪ್ಪ ಪ್ಲೀಸ್ ಅಪ್ಪ, ಬೇಡ ಅಂತಾಳೆ ಕಾವ್ಯ. ಏನ್ರಿ ಸತ್ಯ ನಾರಾಯಣ ಅವರೇ, ಹೆಂಡತಿ ಸತ್ತೋದ್ಲು ಅಂತ ನನ್ನ ಮಗ ಜೀವನ ಪೂರ್ತಿ ಹಾಗೆ ಇರೋದಕ್ಕಾಗತ್ತಾ? ಇದು ಯಾವ ನ್ಯಾಯ? ಪ್ರೇಮ ಇಲ್ಲ ಅಂತ ನನ್ನ ಮಗನ ಜೀವನನೇ ಮುಗ್ದೋಯ್ತು ಅಂತನಾ? ಅವನಿಗೂ ಒಂದು ಅಂತ ಜೀವನ ಇದೆ, ಅವನು ಖುಷಿನೇ ನಮ್ಮ ಖುಷಿ ಅಲ್ವಾ ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ಮುಚ್ಚು ಬಾಯಿ, ನಿನ್ನ ಮಗನ ಜೊತೆ ನಿನ್ನನ್ನು ಕಳಿಸ್ಬಿಡ್ತೀನಿ, ನಿನ್ನ ಮಗನ ಸುಖಕ್ಕೋಸ್ಕರ ನನ್ನ ಮಗಳ ಹೆಣದ ಮೇಲೆ ಮಂಟಪ ಕಟ್ತೀರಾ ಅಂತಾರೆ ಸತ್ಯ. ಯೋಚನೆ ಮಾಡೇ ನಿರ್ಧಾರ ತಗೊಂಡಿರೋದು, ಈ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ, ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತಾನೆ ರಾಮ್. ಆಗಲೇ ನುಣ್ಕೊಂಡವ್ರೆ ಕಣ್ಲ ರಾಮ್, ಮತ್ತೆ ಹೊಟ್ಟೆ ಉರಿಸ್ಬೇಡ ನೀನು, ಒಳಗೆ ನಡಿ ಅಂತಾನೆ ಮಹಾದೇವ. ಮಾವ, ನಿಮಗೆ ನಾನು ತಪ್ಪು ಮಾಡ್ತಿದ್ದೀನಿ ಅನಿಸಿದ್ರೆ ನೀವೇನು ಬೇಕಿದ್ರೂ ಮಾಡ್ಕೊಳ್ಳಿ, ಪ್ರಾಣ ತೆಗಿತೀರಾ ತಗೊಳ್ಳಿ, ನಾನು ಹೆದರಲ್ಲ ಅಂತಾನೆ ರಾಮ್. ಎಷ್ಟೋ ಕೊಬ್ಬು ನಿನಗೆ, ನನ್ನ ಮೇಲೆ ಸವಾಲಾಗ್ತೀಯಾ? ನೀನು ಬದುಕಿದ್ರೆ ತಾನೇ ಮಂಟಪ ಇರೋದು, ನಿನ್ನ ಅಂತ ಮಚ್ಚನ ಬೀಸ್ತಾರೆ ಸತ್ಯ. ಆಗೆಲ್ಲರೂ ರಾಮ್ ಅಂತ ಕೂಗ್ತಾರೆ. ಮಹಾದೇವ ಸತ್ಯ ಕೈನ ಗಟ್ಟಿಯಾಗಿ ಹಿಡ್ಕೋತಾನೆ. ಎಲ್ಲರೂ ನಿಧಾನಕ್ಕೆ ಕಂಡುಬಿಡ್ತಾರೆ. ಸಾಕು ನಿಲ್ಲಿಸಿ ಮಾವ, ದಯವಿಟ್ಟು ಇದನ್ನು ಕೆಳಗೆ ಹಾಕಿ,
ಆತುರಪಟ್ಟು ಅನಾಹುತ ಮಾಡಬೇಡಿ, ಮಚ್ಚನ ಬಿಸಾಕಿ ಅಂತಾನೆ ಮಹಾದೇವ. ಅಣ್ಣ ಸಾಕು ನಿಲ್ಲಿಸು, ನನ್ನ ಮಗ ಪ್ರೇಮನ ಕೊಂದಿಲ್ಲ, ಆದರೆ ನೀವು ನನ್ನ ಮಗನ ಸಾಯಿಸೋದಕ್ಕೆ ನೋಡ್ತಿದ್ದೀರಲ್ಲ, ಇದು ನ್ಯಾಯನಾ? ರಾಮ್ ಇನ್ನೊಂದು ಮದುವೆ ಆಗ್ತಿರೋದು ನನಗೂ ಇಷ್ಟ ಇಲ್ಲ ಅಂತ ಆಗಲೇ ಹೇಳಿದ್ದೀನಿ, ಆದರೂ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ? ಇದು ಸರಿ ಅನ್ಸುತ್ತೆ ನಿಮಗೆ ಅಂತಾರೆ ಕಲ್ಯಾಣಿ. ಕಲ್ಯಾಣಮ್ಮ, ನೀವು ಇವನ್ನ ಹೆತ್ತಿಲ್ಲ, ಆದರೂ ಅವನ ಮೇಲೆ ಎಷ್ಟೊಂದು ಮಮಕಾರ ತೋರಿಸ್ತಿದ್ದೀರಾ. ಆದರೆ ನಾನು ಹೆತ್ತ ಮಗಳು, ನನಗೆ ಎಷ್ಟು ಹೊಟ್ಟೆ ಉರಿಬೇಡ ಅಂತಾರೆ ಸತ್ಯ. ನನಗೂ ಅರ್ಥ ಆಗುತ್ತಣ್ಣ, ಆದರೆ ಅವ್ನು ಮದುವೆ ಆಗ್ತೀನಿ ಅಂದ ತಕ್ಷಣ ನಾಳೆನೇ ಮದುವೆ ಆಗಲ್ಲ ಅಲ್ವಾ? ಎಲ್ಲದಕ್ಕೂ ಸಮಯ ಅಂತ ಇರುತ್ತೆ, ಕೂತ್ ಮಾತಾಡೋಣ. ಅಲ್ಲಿವರೆಗೂ ದಯವಿಟ್ಟು ಈಗೆಲ್ಲರೂ ಶಾಂತವಾಗಿರಿ. ಅಣ್ಣ ಮಚ್ಚನ ಆ ಕಡೆ ಬಿಸಾಕಿ ಅಂತಾರೆ ಕಲ್ಯಾಣಿ. ಸತ್ಯ ಮಚ್ಚನ ಬಿಸಾಕ್ತಾರೆ. ರಾಮ್, ನನ್ನ ಮಗಳಿಗೆ ದ್ರೋಹ ಮಾಡಿ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ನನ್ನ ಮಗಳ ಆತ್ಮ ನಿನ್ನನ್ನು ಕಾಡದೆ ಬಿಡಲ್ಲ, ಇದು ನನ್ನ ಶಾಪ ಅಂತಾರೆ ಸತ್ಯ. ಸಾಕು ನಿಲ್ಲಿಸ್ರಿ ನಿಮ್ಮ ಶಾಪ. ಹೆಂಡ್ತಿ ಸತ್ಲು ಅಂತ ಅವಳ ಜೊತೇಲಿ ಇನ್ನೂ ಸಾಯೋಕ್ಕಾಗತ್ತಾ? ಜೀವನನ ಅವನು ಆರಿಸ್ಕೊಳ್ಳೋದ್ರಲ್ಲಿ ಏನ್ರಿ ತಪ್ಪಿದೆ ಅಂತಾರೆ ಮಹೇಶ್ವರಿ. ಬದುಕಿರೋರು ಬದುಕಲೇಬೇಕಲ್ವಾ, ಅದಕ್ಕೆಲ್ಲ ಯಾಕೆ ಮಚ್ಚಿಟ್ಕೊಂಡು ಬರ್ತೀರಾ ಅಂತಾನೆ ಕಿಟ್ಟಿ. ನೋಡಿದ್ರ ಕಲ್ಯಾಣಮ್ಮ, ನಿಮ್ಮ ಮನೆಯಲ್ಲಿ ಎಂತೆಂಥ ಜನ ಇದ್ದಾರೆ ಅಂತ. ನನ್ನ ಮಗಳೇ ಹೋದ್ಮೇಲೆ ನೀನೇನಾದ್ರೇನು ಇವನೇನಾದ್ರೇನು ನನಗೆ ಯಾರಿಗೂ ಏನೇ ಹೇಳ್ದೇನೆ ಬಲವಂತವಾಗಿ ಕಿಡ್ನ್ಯಾಪ್ ಮಾಡಿ ಮದುವೆ ಆದವನ ಹತ್ರ ನಾನು ನ್ಯಾಯ ಕೇಳ್ತಿದ್ದೀನಲ್ಲ, ಅದು ನನ್ನ ಮೂರ್ಖತನ. ಅದಕ್ಕೆ ಹೇಳೋದು, ಈ ಸಮಾಜ ಹಾಳಾಗ್ತಾ ಇರೋದು ಅನಕ್ಷರಸ್ಥರಿಂದಲ್ಲ, ನಿಮ್ಮಂತಹ ಓದಿದವರಿಂದ. ನಿನ್ನ ಅಂತ ಸತ್ಯ ಅಳ್ತಾ ಅಲ್ಲಿಂದ ವಾಪಸ್ ಹೋಗ್ತಾರೆ. ಕಲ್ಯಾಣಿ ಅಳ್ತಾರೆ. ಕಾವ್ಯ ಸಿಟ್ಟಿಂದ ಒಳಗೆ ಹೋಗ್ತಾಳೆ. ಈಚೆ ಮಹಾದೇವ ಒಬ್ಬನ ಹತ್ರ ಮಿಲ್ಲಲ್ಲಿ ಕೆಲಸ ಮಾಡು ಅಂದರೆ ಇಲ್ಲಿ ಬಂದು ಕುಡಿತಾ ಕೂತಿದ್ಯಾ, ನಡಿಯೋ ಅಂತಾನೆ. ಮಹಾದೇವಣ್ಣ, ರಾಮ್ ಸರ್ ಮದುವೆ ನಿರ್ಧಾರ ಕೇಳಿ ಬಹು ದುಃಖ ಆಯ್ತದೆ ಕಣಣ್ಣ, ತಡ್ಕೊಡೋಕ್ಕೆ ಆಯ್ತಿಲ್ಲ, ಅದಕ್ಕೆ ಒಸಿ ಜಾಸ್ತಿ ಆಯ್ತಣ್ಣ ಅಂತಾನೆ ಅವನು. ಮುಚ್ಚಬಾಯಿ, ಕುಡಿಯೋಕೆ ಏನಾದರೂ ಒಂದು ಕಾರಣ ಬೇಕು ಅಷ್ಟೇ ಅಂತಾನೆ ಮಹಾದೇವ. ಸರಿ ಮಹಾದೇವಣ್ಣ, ನಾನೀಗ ಮಿಲ್ಲಿಗೆ ಹೋಗ್ತೀನಿ ಅಂತಾನೆ ಅವನು. ಈ ಅವತಾರದಲ್ಲಿ ಮಿಲ್ಲಿಗೆ ಹೋದರೆ ಅಷ್ಟೇ, ನಡಿಲ ಮನೆಗೆ ಅಂತಾನೆ ಮಹಾದೇವ. ಆಗ ಭರತ್ ಬಂದು, ಓಹೋ ಮಹಾದೇವ, ಏನು ನೀನಿಲ್ಲಿ? ನಿಮ್ಮ ಮನೇಲಿ ಮದುವೆ ಸಂಭ್ರಮ ನಡೀತಿದೆಯಂತೆ, ಆ ಖುಷಿಗೆ ಪಾರ್ಟಿನಾ? ಏನೇ ಹೇಳು ಮಹಾದೇವ, ನಿನ್ನ ತಮ್ಮಂಗೆ ಮದುವೆ ಅಂದರೆ ಸಿಕ್ಕಾಪಟ್ಟೆ ಅವಸರ ಅನಿಸುತ್ತೆ ಅಲ್ವಾ ಅಂತಾನೆ. ಏಯ್ ಪೊಲೀಸಪ್ಪ, ಸಂಬಂಧ ಇಲ್ಲದೆ ಇರೋ ವಿಷಯದ ಕಡೆ ತಲೆ ಹಾಕಬೇಡ, ನಮ್ಮ ಮನೆ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿನಗಿಲ್ಲ ಅಂತಾನೆ ಮಹಾದೇವ. ನಿನ್ನ ತಮ್ಮನ ಕ್ಯಾರೆಕ್ಟರ್ ಏನು ಅಂತ ಇಡೀ ಊರೇ ಮಾತಾಡ್ತಿದೆ. ಪ್ರೇಮ ಸತ್ತ ಇನ್ನೂ 1 ವಾರನೂ ಆಗಿಲ್ಲ, ಆಗಲೇ ಸ್ನೇಹ ಜೊತೆ ಬೆಡ್ರೂಮ್ ಶೇರ್ ಮಾಡೋ ತುದಿಗಾಲಲ್ಲಿ ನಿಂತಿದ್ದಾನಲ್ವಾ ಅಂತಾನೆ ಭರತ್. ಯಾಕೆ ಮರುವಾದೆ ತಕ್ಕೋಬೇಕು ಅಂತಾನೆ ಬಂದಿದ್ಯಾ? ಬೇಡ, ಅಡಿಕೆಗೆ ಹೋದ್ಮಾನ ಆನೆಗೂ ಬರಲ್ವಂತೆ ಅಂತಾನೆ ಮಹಾದೇವ. ಮರುವಾದೆ 3 ಕಾಸಿಗೆ ಹರಾಜಾಗ್ತಿರೋದು ನಿಂದು, ನಿಮ್ಮ ಫ್ಯಾಮಿಲಿದು. ಏನ್ರಿ ಶ್ರೀನಿವಾಸ, ಹೇಳ್ರಿ, ಜನ ಏನು ಮಾತಾಡ್ಕೋತಾರೆ ಅಂತಾನೆ ಭರತ್. ಈತ ಭಾರ ಚಾಲಕಿ, ಆಸ್ಪತ್ರೆ ಹುಡುಗಿನೂ ಬಿಟ್ಟಿಲ್ಲ, ಸತ್ತು ಹೆಣದ ಮಗಳನ್ನ ಬಿಟ್ಟಿಲ್ಲ, 2 ಹೊಡ್ಕೊಂಡ ಪುಣ್ಯಾತ್ಮ ಅಂತಾರೆ. ಹೆಂಡತಿ ಸತ್ತಾಗ ಹಬ್ಬ ಮಾಡೋನು ಇವನು ಒಬ್ಬನೇ ಇರಬೇಕು ಅಂತಾರೆ ಶ್ರೀನಿವಾಸ. ಮಹಾದೇವ, ಸ್ನೇಹ ಜೊತೆ ಕಿತ್ತಾಡ ಮಾಡ್ಕೊಂಡಿದ್ದು ಬರೀ ನಾಟಕ ಅಂತೆ. ಸ್ನೇಹ ಅಪ್ಪ ಆಸ್ಪತ್ರೆನೇ ನಿನ್ನ ತಮ್ಮನ ಹೆಸರಿಗೆ ಬರೆದು ಕೊಡ್ತಿದ್ದಾನಂತೆ. ಏನ್ರೋ ನಿಮ್ಮ ಫ್ಯಾಮಿಲಿ ದುಡ್ಡಿಗೆ ಮಾರ್ಕೊಂಡು ಬಿಟ್ರಲ್ಲ ಅಂತಾನೆ ಭರತ್. ಆಗ ಅಲ್ಲಿರೋ ಡ್ರಿಂಕ್ಸ್ ಬಾಟ್ಲಿನ ತಂದು ಭರತ್ ಮೇಲೆ ಎತ್ತಿ ನಂತರ ಅದನ್ನು ಅವನ ಕೈಗೆ ಕೊಟ್ಟು, ತಗೋ ಪೊಲೀಸಪ್ಪ, ಇದು ನನ್ನ ಕಡೆಯಿಂದ ನಿನಗೆ ಗಿಫ್ಟ್. ಪರ್ಸಲ್ಲಿರೋ ಕಾಸು ತೆಗೆದು ಎಣ್ಣೆ ಹೊಡೆಯೋ ಅಭ್ಯಾಸ ಅಂತೂ ನಿನಗೆ ಇಲ್ಲ, ಆ ಯೋಗ್ಯತೆಯೂ ಇಲ್ಲ, ಇಟ್ಕೋ, ಮಜಾ ಮಾಡು ಅಂತಾನೆ ಮಹಾದೇವ. ಏನು ಮಹಾದೇವ, ಸಿಕ್ಕಾಪಟ್ಟೆ ಹಾರಾಡ್ತಿದ್ಯಾ ಅಂತಾನೆ ಭರತ್. ಯಾಕೆ ಉರಿತೈತಾ? ಚುಚ್ಚೋ ಆಸೆ ಇರೋನಿಗೆ ಚುಚ್ಕೊಳ್ಳೋ ಗುಂಡಿಗೆನೂ ಇರಬೇಕು ಪೊಲೀಸಪ್ಪ. ಬೇಡವಾ? ಸರಿ ಕೊಡು, ನಾನೇ ಮನೆಗೆ ತಗೊಂಡು ಹೋಗ್ತೀನಿ, ನಿನಗೆ ಎಂಡ್ಲಿ ಕಾಸು ಕೊಡೋರು ಸುಮಾರು ಜನ ಇರ್ತಾರೆ ಅಂತಾನೆ ಮಹಾದೇವ. ಏಯ್, ಯಾವುದಾದ್ರೂ ಸಣ್ಣ ಕೇಸಲ್ಲಿ ತಗ್ಲಾಕೊಳ್ಳೋ, ನಿನಗೆ ನರಕ ಅಂದರೆ ಏನು ಅಂತ ತೋರಿಸ್ತೀನಿ ಅಂತಾನೆ ಭರತ್. ಕನ್ಸು ಕಾಣ್ತಾ ಇರು, ನಿನ್ನ ಕನ್ಸು ನನಸಾಗಕ್ಕಿಲ್ಲ. ಯಾಕೇಳು? ಈ ಮಹಾದೇವ ನಿಯತ್ ಬಿಡೋಕ್ಕಿಲ್ಲ ಅಂತಾನೆ ಮಹಾದೇವ. ಅಲ್ಲಿಂದ ಬರ್ತಾನೆ. ಈಚೆ ರಾಮ್ ಕೆಲಸಕ್ಕೆ ಹೊರಟು ಬರುವಾಗ ಕಾವ್ಯ ಅಲ್ಲೇ ಹೋಗ್ತಾ ಇರ್ತಾಳೆ. ಕಾವ್ಯ ಅವರೇ, 1 ನಿಮಿಷ, ಇವತ್ತು ನಿಮ್ಮ ಎದುರುಗಡೆನೇ ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ ಅನ್ನೋ ಕ್ಯೂರಿಯಾಸಿಟಿನೂ ಇಲ್ವಾ ನಿಮಗೆ ಅಂತಾನೆ ರಾಮ್. ದೊಡ್ಡವರು ಎಲ್ಲಿಗಾದರೂ ಹೋಗಿ, ಯಾರ ಜೊತೆಗಾದರೂ ಹೋಗಿ, ಎಲ್ಲಾದರೂ ಡ್ರಾಪ್ ಮಾಡಿ, ನನಗೇನು ಅನಿಸಲ್ಲ ಅಂತಾಳೆ ಕಾವ್ಯ. ಯಾಕೆ ಇಷ್ಟೊಂದು ಕೋಪ? ನಿಮ್ಮ ಅಕ್ಕನ ಮರ್ತುಬಿಟ್ಟೆ ಅನ್ನೋ ಬೇಜಾರ ಅಂತಾನೆ ರಾಮ್. ಬೇಜಾರಲ್ಲ, ನಿಮ್ಮಂಥ ಮನುಷ್ಯರು ಇರ್ತಾರೆ ಅಂತ ಅಸಹ್ಯ. ನೀವು ಯಾವಾಗ ಸ್ನೇಹನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೋ ಆವಾಗಲೇ ನೀವು ಸತ್ತೋದ್ರಿ. ಸತ್ತಿರೋರು ಎಲ್ಲಿಗೆ ಹೋದರೆ ಏನು ಬಂತು ಅಂತಾಳೆ ಕಾವ್ಯ. ನನ್ನ ಇಷ್ಟು ಬೇಗ ಸಾಯಿಸಬೇಡಿ, ನಾನಿನ್ನೂ ಬದುಕಬೇಕು, ಬಾಳಬೇಕು. ಇಷ್ಟು ಆಸೆ, ಇಷ್ಟು ಸ್ವಾರ್ಥ, ಎಷ್ಟು ಕಪಟತನ ಇದೆ ನಿನ್ನಲ್ಲಿ. ಜಗತ್ತಲ್ಲಿ ನಿನ್ನಂಥ ಮನುಷ್ಯರು ಇರ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಛೇ ಅಂತಾಳೆ ಕಾವ್ಯ. ಯಾಕೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ದೀರಾ? ನನಗೆ ಬದುಕೋ ಅರ್ಹತೆ ಇಲ್ವಾ, ಯೋಗ್ಯತೆ ಇಲ್ವಾ ಅಂತಾನೆ ರಾಮ್. ಅಕ್ಕನ ಸ್ಥಾನದಲ್ಲಿ ನಿಮಗೆ ಬೇರೆಯವರನ್ನು ಕೂರಿಸೋಕ್ಕೆ ಮನಸ್ಸು ಬಂತಲ್ಲ, ಅಷ್ಟು ಸಾಕು. ನಿಮ್ಮ ಯೋಗ್ಯತೆ ಏನು ಅಂತ ಹೇಳೋದಕ್ಕೆ ನೋಡಿ. ಇನ್ನೊಂದು ಸಲ ನೀವು ನನ್ನ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡಬೇಡಿ. ಅಟ್ಲೀಸ್ಟ್
ಗೆಟ್ ಲಾಸ್ಟ್ ಅಂತ ಕಾವ್ಯ ಅಲ್ಲಿಂದ ಹೋಗ್ತಾಳೆ. ಈಚೆ ಮಹಾದೇವ ಕೆಲಸದವನ ಹತ್ರ, ಏಯ್ ಸುಮ್ಮನೆ ಮನೆ ಕಡೆ ಹೋಗಬೇಕು, ಮತ್ತೆ ಗಾಡಿ ತೊಗೊಂಡು ಬಾರ್ ಕಡೆ ಹೋದರೆ 4 ದಿನ ಹೇಳ್ಬಾರ್ದು, ಹಾಗೆ ಬಾರಿಸ್ತೀನಿ ಅಂತ ಅವನ ಮನೆ ಹತ್ರ ಬಿಟ್ಟು ಮಹಾದೇವ ಅಲ್ಲಿಂದ ಬರ್ತಾ ಇರುವಾಗ ಪರಿಮಳ ಬರ್ತಾ ಇರ್ತಾಳೆ. ಪರಿಮಳ ಅಂತಾನೆ ಮಹಾದೇವಣ್ಣ ಮಿಲ್ಲಲ್ಲಿ ಇವತ್ತು ಓವರ್ ಟೈಮ್ ಕೆಲಸ ಇತ್ತು, ಅದಕ್ಕೆ ತಡ ಆಯಿತು ಅಂತಾಳೆ ಪರಿಮಳ. ಆ ಮ್ಯಾನೇಜರ್ ಹತ್ರ ಎಷ್ಟು ಕಿತ ಹೇಳಿದ್ದೀನಿ, ಹೆಂಗಸ್ರ ಹತ್ರ ಓವರ್ ಶಿಫ್ಟ್ ನೈಟ್ ಶಿಫ್ಟ್ ಮಾಡಿಸ್ಬೇಡ ಅಂತ, ಇರು ಫೋನ್ ಮಾಡಿ ಕೇಳ್ತೀನಿ ಅಂತಾನೆ ಮಹಾದೇವ. ಬೇಡ ಮಹಾದೇವಣ್ಣ, ಆಮೇಲೆ ಅವ್ರು ನನಗೆ ಕಾಟ ಕೊಡ್ತಾನೆ, ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಾಳೆ ಪರಿಮಳ. ಅದು ಹೇಗಾಗುತ್ತೆ, ಮಿಲ್ ಅವನ ಅಪ್ಪಂದ ಅಂತಾನೆ ಮಹಾದೇವ. ಬೇಡ ಮಹಾದೇವಣ್ಣ, ಬಂದು 2 ದಿನಕ್ಕೆ ದೂರು ಕೊಟ್ಲು ಅಂತ ಆಗಬಾರ್ದಲ್ವಾ ಅಂತಾಳೆ ಪರಿಮಳ. ಸರಿ ಬಿಡು, ಈಗ ಒಬ್ಬಳೇ ಹೋಗೋದು ಬೇಡ, ಮನೆ ಹತ್ರ ಬಿಟ್ಟು ಹೋಯ್ತೀನಿ, ಕೂತ್ಕೋಬಾ ಅಂತಾನೆ ಮಹಾದೇವ. ಬೇಡ, ನಾನು ಒಬ್ಬಳೇ ಹೋಗ್ತೀನಿ ಅಂತಾಳೆ ಪರಿಮಳ. ಬೇಡ ಬಾ ಕೂತ್ಕೋ ಅಂತಾನೆ ಮಹಾದೇವ. ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಆಗ ಭರತ್ ನಿಂತ್ಕೊಂಡು, ಬಿದ್ಯಲ್ಲ ಮಹಾದೇವ, ನಿನ್ನ ಸಿಕ್ಕಾಕ್ಸೋಕ್ಕೆ ಇದಕ್ಕಿಂತ ಚಾನ್ಸ್ ಸಿಗೋದಿಲ್ಲ, ಈಗ ನೋಡ್ತಿರು ನಿನ್ನ ಮರ್ವಾದಿನ ಹೇಗೆ ಹರಾಜಾಗ್ತೀನಿ ಅಂತಾನೆ. ಈಚೆ ರಾಮ್ ರಾತ್ರಿ ಕಾರಲ್ಲಿ ಬರ್ತಾ ಇರುವಾಗ ಒಬ್ಳು ಬಂದು ಕಾಪಾಡಿ ಅಂತ ರಾಮ್ ಕಾರ್ ಮೇಲೆ ಬೀಳ್ತಾಳೆ. ಮೇಡಮ್ ಯಾರು ನೀವು ಅಂತ. ವಾಣಿ, ನೀವು ಯಾಕೆ ಇಷ್ಟು ಗಾಬರಿಯಿಂದ ಓಡಿ ಬಂದೆ ಅಂತಾನೆ ರಾಮಣ್ಣ ಅಲ್ಲಿ ಅಕ್ಕನ್ನ ಯಾರೋ ಸಾಯಿಸೋಕ್ಕೆ ನೋಡ್ತಿದ್ದಾರೆ ಅಂತಾಳೆ ವಾಣಿ. ಸರಿ ಬಾ ಅಂತ ರಾಮ್ ಓಡಿ ಬರ್ತಾನೆ. ಆಗ ರಾಮ್ ಬಂದು, ಎಲ್ಲಿ ವಾಣಿ, ಯಾರೂ ಕಾಣಿಸ್ತಾನೆ ಇಲ್ಲ ಅಂತಾನೆ. ಅಕ್ಕ ಅಂತಾಳೆ ವಾಣಿ. ಯಾಕೋ ಇಷ್ಟೊತ್ತಿಗೆ ಬಂದಿದ್ಯಾ, ಯಾಕೆ ಲೇಟು ಅಂತ ಪ್ರೇಮ ಸಿಟ್ಟಿಂದ ಬರ್ತಾಳೆ. ಸರಿಯಾದ ಸಮಯಕ್ಕೆ ಬರೋಕ್ಕಾಗಲ್ವಾ ಅಂತ ಜೋರಾಗಿ ನಗ್ತಾಳೆ ಪ್ರೇಮ. ಆಗ ರಾಮ್, ಹಬ್ಬ ತರಲೆ, ನನ್ನ ಜೀವ ಬಾಯಿಗೆ ಬಂದಾಗಿತ್ತು, ಏಯ್ ಬಾ ಕೂತ್ಕೋ ಅಂತಾನೆ ರಾಮ್. ಪ್ರೇಮ ಕೂತ್ಕೋತಾಳೆ. ಸಾರಿ ಪ್ರೇಮ, ಮನೇಲಿ ಏನೋ ಗಲಾಟೆ ಆಗಿತ್ತು, ಹಾಗಾಗಿ ಲೇಟ್ ಆಯಿತು, ನಿನಗೆ ಹುಷಾರಿಲ್ಲ ಅಂತ ವಾಣಿ ಕಾಲ್ ಮಾಡಿದ್ಲು, ಟ್ಯಾಬ್ಲೆಟ್ಸ್ ತಗೊಂಡ್ಯಾ, ಈಗ ಹೇಗಿದ್ಯಾ ಅಂತಾನೆ ರಾಮ್. ಈಗ ಪರವಾಗಿಲ್ಲ ರಾಮ್, ಅಷ್ಟು ದೊಡ್ಡ ಬೆಟ್ಟದಿಂದ ಬಿದ್ದೆ ಸಾಯ್ದೆ ಬದುಕಿ ಅಂತ ಪ್ರೇಮ ಹೇಳುವಾಗ ನೀನು ಹಾಗೆಲ್ಲ ಹೇಳಬೇಡ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಅಂತಾನೆ ರಾಮ್. ನಾನು ಹೇಳೋಕೆ ಬಂದಿದ್ದು ಅಷ್ಟು ದೊಡ್ಡ ಬೆಟ್ಟದಿಂದ ಬಿದ್ದರೂ ನನಗೇನೂ ಆಗಿಲ್ವಲ್ಲ, ಈ ಪುಟ್ಟ ಜ್ವರ ಏನೂ ಅಲ್ಲ ಅಂತ. ಆದರೂ ನನ್ನ ಜೀವ ಉಳಿಸೋದಕ್ಕೆ ನೀನು ಪಡ್ತಾ ಇರೋ ಕಷ್ಟ ನೋಡಿದರೆ ನನಗೆ ಆಗೋ ನೋವೆಲ್ಲ ಮಾಯ ಆಗುತ್ತೆ ಕಣೋ, ನನ್ನ ಗಂಡನ ಕೈಲಿ ಸೇವೆ ಮಾಡಿಸ್ಕೊತಿದ್ದೀನಿ ಅಂತ ಬೇಜಾರಾಗ್ತಿದೆ ಅಂತಾಳೆ ಪ್ರೇಮ. ಹುಷಾರಿಲ್ಲದೆ ಇದ್ದಾಗ ಗಂಡ ಆಗಲಿ ಹೆಂಡತಿ ಆಗಲಿ ಕಾಯಿಲೆ ಬಂದವರನ್ನು ಚೆನ್ನಾಗಿ ನೋಡ್ಕೋಬೇಕು ಪ್ರೇಮ. ಬೆಟ್ಟದಲ್ಲಿ ನಿನ್ನ ಸ್ಥಿತಿಯಲ್ಲಿ ನೋಡಿದಾಗ ನನ್ನ ಜೀವನೇ ಹೋದಾಗಿತ್ತು, ಅದಕ್ಕೆ ನೀನು ಯಾಕೆ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ನೀನು ಹುಷಾರಾಗೋವರೆಗೂ ನೀನು ಬದುಕಿದೆಯಾ ಅನ್ನೋ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಪ್ಲೀಸ್ ಅಂತಾನೆ ರಾಮ್. ಅಯ್ಯೋ ಪ್ಲೀಸ್ ಅಂತೆಲ್ಲ ಹೇಳ್ಬೇಡ, ಈ ಜೀವ ನೀನು ಕೊಟ್ಟಿರೋದು, ಇದ್ರ ಮೇಲೆ ನೀನು ಸಂಪೂರ್ಣ ಹಕ್ಕಿದೆ, ಈ ಉಸಿರು ನೀನು ಕೊಟ್ಟಿರೋ ಭಿಕ್ಷೆ ರಾಮ್. ಅವತ್ತು ನೀನು ಸರಿಯಾದ ಸಮಯಕ್ಕೆ ಬರದೇ ಹೋಗಿದ್ದಿದ್ರೆ ನಾನು ಅದು ಯಾವ ಪ್ರಾಣಿ ಬಾಯಿಗೆ ತುತ್ತಾಗ್ತಾ ಇದ್ನೋ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಪ್ರೇಮ. ಅವತ್ತು ಪ್ರೇಮನ ಹುಡ್ಕೋಕೆ ಬಂದಿದ್ದ ಟೀಮ್ ಎಲ್ಲ ಅಲ್ಲಿಂದ ಹೋಗ್ತಾರೆ. ಆಗ ರಾಮ್ ಪ್ರೇಮ ಅಂತ ಕೂಗ್ತಾ ಅಳ್ತಾ ಇರುವಾಗ ಬಂಡೆ ಮಧ್ಯ ಪ್ರೇಮ ಕೈ ಕಾಣಿಸುತ್ತೆ. ನಿಧಾನಕ್ಕೆ ಬಂದು ನೋಡಿದರೆ ಪ್ರೇಮ ಅಲ್ಲಿ ಬಿದ್ದಿರ್ತಾಳೆ. ಆಗ ರಾಮ್ ಅವಳನ್ನು ಕಾಲ ಮೇಲೆ ಕೂರಿಸ್ಕೊಂಡು ಹಾರ್ಟ್ ಬೀಟ್ ನೋಡಿ ಖುಷಿಯಿಂದ ಪ್ರೇಮ ಅಂತ ಕೂಗ್ತಾ, ನನಗೆ ಗೊತ್ತಿತ್ತು ನಿನಗೇನು ಆಗಿರಲ್ಲ ಅಂತ, ಭಗವಂತ ನನ್ನ ಪ್ರೇಮನ ಉಳಿಸ್ಕೊಟ್ಬಿಟ್ಟೆ ಕಣಪ್ಪ. ಪ್ರೇಮ ಕಣ್ಬಿಟ್ಟು ನೋಡು ಯಾರು ಬಂದಿದ್ದಾರೆ ಅಂತ. ನೀನು ರಾಮ್ ಬಂದಿದ್ದೀನಿ, ದೇವ್ರೆ ಹೇಗಾದರೂ ಮಾಡಿ ನನ್ನ ಪ್ರೇಮನ ಕಾಪಾಡು ಅಂತ ಪ್ರೇಮನ ಎತ್ಕೊಂಡು ಬರ್ತಾನೆ ರಾಮ್. ಈಚೆ ರಾಮ್, ಅವತ್ತು ಬೆಟ್ಟದ ಕೆಳಗೆ ನಿನ್ನ ಪರಿಸ್ಥಿತಿ ನೋಡಿ ನನ್ನ ಜೀವನೇ ಹೋದಾಗಿತ್ತು, ನೀನು ಬದುಕಿದೆಯಾ ಅಂತ ಗೊತ್ತಾದಾಗ ನನಗೆ ಮರುಜೀವ ಬಂದಾಗಾಯಿತು. ಅವತ್ತು ಬದುಕಿದ್ದು ನೀನು ಒಬ್ಬಳೇ ಅಲ್ಲ, ನಾವಿಬ್ಬರು. ನೀನು ಸತ್ತೋದೆ ಅಂತ ಭಯಪಟ್ಟಿದ್ದೆ ಗೊತ್ತಾ, ನೀನು ಇಲ್ಲದೆ ಇರೋ ಬದುಕೇ ಅಲ್ಲ ಪ್ರೇಮ ಅಂತಾನೆ ರಾಮ್. ರಾಮ್ ಯಾಕೆ ಈಗ ಮಗು ಥರ ಆಡ್ತಿದ್ಯಾ, ನೋಡು ನಾನೀಗ ನಿನ್ನ ಕಣ್ಣೆದ್ರೆ ಇದ್ದೀನಿ, ಜೀವಂತವಾಗಿದ್ದೀನಿ, ನೀನು ಅದನ್ನೆಲ್ಲ ಬಿಡು. ಮನೇಲಿ ಅದೇನೋ ಗಲಾಟೆ ಅಂದೆಲ್ಲ ಏನಾಯಿತು ಅಂತಾಳೆ ಪ್ರೇಮ. ಏನಿಲ್ಲ ಅಂತಾನೆ ರಾಮ್. ಯಾಕೋ ಏನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ ಕಣೋ ಅಂತಾಳೆ ಪ್ರೇಮ. ಇಲ್ಲ ಪ್ರೇಮ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ಹುಷಾರಾಗುವುದು ಮುಖ್ಯ ಅಂತಾನೆ ರಾಮ್. ನಮ್ಮ ಅಪ್ಪ ಜನರನ್ನು ಕರ್ಕೊಂಡು ಬಂದು ನಿನ್ನ ಬಾಯಿಗೆ ಬಂದಾಗಿ ಬೈದ್ರಂತೆ, ನಿನಗೆ ತುಂಬ ಅವಮಾನ ಮಾಡಿದ್ರಂತೆ, ನನ್ನಿಂದ ನಿನಗೆ ಬಂದಿರೋ ಆ ಆರೋಪನೆ ಸಾಕು, ನನ್ನಿಂದ ನಿನ್ಗೆ ಎಷ್ಟು ಕಷ್ಟ ಅನುಭವಿಸ್ತಿದ್ಯಾ ಅಂತಾಳೆ ಪ್ರೇಮ. ವಾಣಿ, ಆ ವಿಷಯನ ಪ್ರೇಮಗೆ ಯಾಕೆ ಹೇಳಿದೆ, ಅವಳಿಗೆ ರೆಸ್ಟ್ ಬೇಕು ಅಂದಿದ್ದೆ ತಾನೆ ಅಂತಾನೆ ರಾಮ್. ಸಾರಿ ಅಣ್ಣ ಅಂತಾಳೆ ವಾಣಿ. ಅವಳಿಗೆ ಬೈಬೇಡ ಕಣೋ, ಇದನ್ನೆಲ್ಲ ನಿಲ್ಲಿಸೋಣ ಕಣೋ ಅಂತಾಳೆ ಪ್ರೇಮ. ಈಗ ಅದೇನೇ ಬಂದರೂ ನಾವು ನಮ್ಮ ಪ್ಲ್ಯಾನ್ ಪ್ರಕಾರನೇ ಹೋಗಬೇಕು. ಸ್ನೇಹ ಎಷ್ಟು ಡೇಂಜರಸ್ ಅಂತ ನನಗೆ ಅರ್ಥ ಆಗಿದೆ. ಅವಳು ನಿಜವಾದ ಬಣ್ಣನ ನಾವು ಬಯಲು ಮಾಡಲೇಬೇಕು. ಅಲ್ಲಿ ತನಕ ನಗ್ನಗ್ತಾ ಎಷ್ಟೇ ಅವಮಾನ ಆದರೂ
ತಗೋತೀನಿ. ನಿಮ್ಮ ತಂದೆ ಮಾಡಿದ್ದು ತಪ್ಪಲ್ಲ. ಅವ್ರ ಜಾಗದಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ ಅಂತಾನೆ ರಾಮ್. ಇದು ಎಲ್ಲಿವರೆಗೆ ರಾಮ್ ಅಂತಾಳೆ ಪ್ರೇಮ. ನ್ಯಾಯ ಸಿಗೋವರೆಗೆ, ತಪ್ಪಿತಸ್ಥರಿಗೆ ಭಯಂಕರ ಶಿಕ್ಷೆ ಆಗುವವರೆಗೂ ಅಂತಾನೆ ರಾಮ್. ಈಚೆ ಕಲ್ಯಾಣಿ ಮಹಾದೇವನಿಗೆ ಕಾಲ್ ಮಾಡ್ತಿರ್ತಾರೆ. ಕಾವ್ಯ ಕೂಡ, ಮಹಾದೇವ ಇನ್ನೂ ಮನೆಗೆ ಬಂದಿಲ್ವಲ್ಲ, ಅಕ್ಕನ ಹುಡ್ಕೋ ವಿಷಯದಲ್ಲಿ ನಾನು ಅವನ ಮೇಲೆ ತುಂಬ ಪ್ರೆಷರ್ ಹಾಕಿದ್ನ, ಹೇಗೆ ಮಹಾದೇವ ಇಷ್ಟೊತ್ತಾದರೂ ಯಾಕೆ ಬಂದಿಲ್ಲ ಅಂತ ಕಲ್ಯಾಣಿ ಹತ್ರ ಬಂದು, ಅತ್ತೆ ಇನ್ನೂ ಮಲಗಿಲ್ವಾ, ಯಾಕೆ ಎದ್ದಿದ್ದೀರಾ ಅಂತಾಳೆ. ಮಹಾದೇವ ಮನೆಗೆ ಬಂದಿಲ್ಲ, ಫೋನ್ ಮಾಡಿದರೆ ಫೋನ್ ಎತ್ತುತ್ತಿಲ್ಲ ಅಂತಾರೆ ಕಲ್ಯಾಣಿ. ಮಹಾದೇವಂಗೆ ಬೇರೆ ಏನಾದರೂ ಕೆಲಸ ಬಂದಿರ್ಬೋದಲ್ವಾ, ಹೋದ ಸಲ ಆದ ಹಾಗೆ ಈ ಸಲನೂ ಆಗಿರ್ಬೋದಲ್ವಾ ಅಂತಾಳೆ ಕಾವ್ಯ. ಯಾಕೋ ತುಂಬ ಭಯ ಆಗ್ತಿದೆ. ಬೆಳಿಗ್ಗೆಯಿಂದ ಬಲಗಣ್ಣು ಒಂದೇ ಸಮಾದ್ರತಿದೆ. ಅದು ಅಲ್ಲದೆ ಮನೇಲಿ ಏನೇನೋ ಆಗ್ತಿದೆ. ನಿನಗೆ ಗೊತ್ತಿದೆಯಲ್ಲ, ಪ್ರೇಮ ಹೋದ್ಲು, ಈಗ ರಾಮ್ ಏನೇನೋ ನಿರ್ಧಾರ ಮಾಡಿದ್ದಾನೆ, ಈಗ ಮಹಾದೇವನು ಮನೆಗೆ ಬಂದಿಲ್ಲ ಅಂದರೆ ಸಂಕಟ ಆಗ್ತಿದೆ ಅಂತ ಅಳ್ತಾರೆ ಕಲ್ಯಾಣಿ. ನೀವು ಹತ್ರ ಹೇಗೆ, ನಾನು ಮಹಾದೇವನಿಗೆ ಕಾಲ್ ಮಾಡ್ತೀನಿ, ನೀವು ರೆಸ್ಟ್ ಮಾಡಿ ಹೋಗಿ, ನಾನು ಇಲ್ಲೇ ಇರ್ತೀನಿ ಅಂತ ಒಂದು ಕ್ಷಣ ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ, ನೀವು ಹೋಗಿ ಅಂತಾಳೆ ಕಾವ್ಯ. ಕಲ್ಯಾಣಿ ಹೋಗ್ತಾರೆ. ಮಹಾದೇವನಿಗೆ ಏನಾಯಿತು ಅಂತ ಕಾವ್ಯ ಭಯಪಡ್ತಾಳೆ. ಮಹಾದೇವನಿಗೆ ಕಾಲ್ ಮಾಡಿದರೆ ಹೋಗಲ್ಲ. ಈಚೆ ರಾಮ್, ಪ್ರೇಮ ನಮ್ಮ ಪ್ಲ್ಯಾನ್ ವರ್ಕ್ ಆಗ್ತಾಯಿದೆ. ಸ್ನೇಹ ಅಂತೂ ಸಾಯೋಷ್ಟು ಹೆದರ್ಕೋತಾ ಇದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮ ನಿನ್ನ ದೈವದ ಕಾಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ರಾಮ್. ಸ್ನೇಹ ಮಾಡಿರೋ ಅನ್ಯಾಯಕ್ಕೆ ನಾವು ಕಾಟ ಕೊಡ್ತಿರೋದು ಸರಿಯೇ, ಆದರೆ ಅತ್ತೆಗೆ ಈ ಥರ ಕಾಟ ಕೊಡೋದು ಅಂತಾಳೆ ಪ್ರೇಮ. ಅಮ್ಮಂಗೆ ಹೆದರಿಸಿಲ್ಲ ಅಂದಿದ್ರೆ ನಮ್ಮ ಪ್ಲ್ಯಾನ್ ವರ್ಕ್ ಆಗೋಕ್ಕೆ ತುಂಬ ಟೈಮ್ ತಗೋತಿತ್ತು ಅಂತಾಳೆ ರಾಮ್. ಅದು ಹೇಗೆ ಅಂತಾಳೆ ಪ್ರೇಮ. ಅಮ್ಮ ದೈವ ಇಲ್ಲ ಅಂತ ಸ್ನೇಹನ ಡೈವರ್ಟ್ ಮಾಡ್ತಿದ್ರು, ಅದಕ್ಕೆ ನಿಮ್ಮನ್ನ ಮನೆಗೆ ಕರ್ಕೊಂಡೋಗಿ ಅಮ್ಮನ ಹೆದರಿಸೋ ಹಾಗೆ ಮಾಡಿದ್ದು ಅಂತಾನೆ ರಾಮ್. ಅಷ್ಟೆಲ್ಲ ಮಾಡಿದ್ದಕ್ಕೆ ದೈವ ಇದೆ ಅಂತ ಅಮ್ಮ ಒಪ್ಪಿದ್ರು, ಸ್ನೇಹ ಚಳಿ ಜ್ವರ ಅಂತ ಒದ್ದಾಡ್ತಿರೋದು, ನಾನು ಮಾಡಿದ್ದು ಸರಿನಾ ತಪ್ಪಾ ಅಂತಾನೆ ರಾಮ್. ಪ್ರೇಮಕ್ಕ ರಾಮಣ್ಣ ಮಾಡಿರೋ ಪ್ಲ್ಯಾನಿಂದ ಸ್ನೇಹಕ್ಕ ಈಗ 1 ನಿಮಿಷನೂ ನಿದ್ರೆ ಮಾಡೋಕ್ಕಾಗ್ತಿಲ್ಲ ಅಂತಾಳೆ ವಾಣಿ. ನಾವು ಮಾಡಿರೋ ಮೊದಲನೇ ಪ್ಲ್ಯಾನು ಯಶಸ್ವಿಯಾಗಿದೆ ಅಂತಾಳೆ ಪ್ರೇಮ. ಸ್ನೇಹ ಸತ್ಯ ಒಪ್ಕೊಳ್ಳೋವರೆಗೂ ಈ ದೈವದ ಕಾಟನ ನಿಲ್ಲಿಸಲ್ಲ, ಆ ಸ್ನೇಹಕ್ಕೆ ಶಿಕ್ಷೆ ಆಗಲೇಬೇಕು ಅಂತಾನೆ ರಾಮ್. ಅವತ್ತು ರಾತ್ರಿ ಸ್ನೇಹ ಭಯಪಟ್ಕೊಳ್ಳೋಕೆ ರಾಮ್ ಮತ್ತು ಪ್ರೇಮ ಸೇರಿ ನಾಟಕ ಮಾಡಿದ್ದನ್ನು ರಾಮ್ ನೆನ್ಪು ಮಾಡ್ಕೋತಾನೆ. ಅವತ್ತು ಬೆಟ್ಟದ ಮೇಲೆ ನಿನ್ನನ್ನು ಯಾರೋ ತಳ್ಳಿದ್ರು ಅಂತ ಹೇಳಿದಾಗಲೇ ನನಗೆ ಕನ್ಫರ್ಮ್ ಆಯಿತು ಪ್ರೇಮ, ಅದು ಸ್ನೇಹನೇ ಮಾಡಿರೋದಂತ. ಇಂಥ ಕೆಲಸನ ಅವಳನ್ನು ಬಿಟ್ಟು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವಳು ಮಾಡಿದಾಳೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿನೂ ಇಲ್ಲ. ಅವಳ ಬಾಯಿಂದ ನಾವೇ ಸತ್ಯ ಹೊರಗೆ ಬರೋ ಹಾಗೆ ಮಾಡಬೇಕು, ಅದನ್ನು ಅವಳು ಒಪ್ಕೋಬೇಕು. ಅಲ್ಲಿ ತನಕ ಈ ದಿವ್ಯದ ಡ್ರಾಮಾ ನಿಲ್ಲಲ್ಲ ಅಂತಾನೆ ರಾಮ್. ಅಣ್ಣ, ನಂದೊಂದು ಪ್ರಶ್ನೆ, ನೀವು ಮದುವೆಗೆ ಯಾಕೆ ಒಪ್ಪಿದ್ರಿ ಅಂತಾಳೆ ವಾಣಿ. ಅವಳು ಭಯ ಪಡ್ತಿದ್ದಾಳೆ, ಅದು ಸಾಕಾಗಲ್ಲ, ಅದ್ರ ಜೊತೆಗೆ ಅವಳು ಪ್ರೇಮ ವಿರುದ್ಧ ಗೆಲ್ತಿದ್ದಾಳೆ ಅಂತ ನಾವು ಅವಳಿಗೆ ಅರ್ಥ ಮಾಡಿಸ್ಬೇಕು. ಆವಾಗ ಅವಳ ಅಹಂಕಾರ ಹೆಚ್ಚಾಗಿ ತಪ್ಪು ಮೇಲೆ ತಪ್ಪು ಮಾಡ್ತಾಳೆ, ಆಗಲೇ ನಮ್ಮ ಗೆಲುವಿಗೆ ದಾರಿ ಆಗೋದು ಅಂತಾನೆ ರಾಮ್. ನೀನು ಮದುವೆಗೆ ಒಪ್ಪಿದ್ರಿಂದನೇ ಅಲ್ವಾ ಎಲ್ಲರ ಕಣ್ಣಲ್ಲಿ ಕೆಟ್ಟವನಾಗಿರೋದು. ಮನೇಲಿ ಎಲ್ಲರೂ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಅದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಾಳೆ ಪ್ರೇಮ. ಅಯ್ಯೋ ಪ್ರೇಮ, ಒಂದು ಸಲ ಸತ್ಯ ಆಚೆ ಬಂದರೆ ಈ ಆರೋಪ ಎಲ್ಲ ತಾನಾಗಿ ದೂರ ಆಗುತ್ತೆ ಅಂತಾನೆ ರಾಮ್. ಅಲ್ಲಿವರೆಗೆ ಮನೆಯವ್ರ ಹತ್ರ ನೀನು ಬಯಸ್ಕೊತಾನೆ ಇರಬೇಕು ಅಂತಾಳೆ ಪ್ರೇಮ. ಸರಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನಿನ್ನು ಬರ್ತೀನಿ, ಮಲ್ಕೋ, ರೆಸ್ಟ್ ಮಾಡು. ವಾಣಿ, ಈ ರಹಸ್ಯನ ಹುಷಾರಾಗಿ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ರಾಮ್. ರಾಮಣ್ಣ, ಪ್ರೇಮಕ್ಕ ನನ್ನ ಬಾಲ್ಯದ ಗೆಳತಿ, ನಾನು ಅವತ್ತು ಮಾಡಿರೋ ತಪ್ಪಿಗೆ ಇವತ್ತು ಕ್ಷಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಪ್ರೇಮಕ್ಕನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಹೇಳಲ್ಲ ಅಂತಾಳೆ ವಾಣಿ. ಇವತ್ತು ರಾತ್ರಿ ಸ್ನೇಹಗೆ ಹೆದರಿಸೋದು ಬೇಡವಾ ಅಂತಾಳೆ ಪ್ರೇಮ. ಸ್ವಲ್ಪ ಅವಳು ರೆಸ್ಟ್ ಮಾಡಲಿ ಅಂತಾನೆ ರಾಮ್. ಇದಕ್ಕಿಂತ ಜಾಸ್ತಿ ಏನಾದರೂ ಮಾಡಬೇಕು ರಾಮ್, ಅವಳು ಹೆದರಿರೋ ಮುಖ ನೋಡಿದರೆ ಏನೋ ಸಮಾಧಾನ ಆಗುತ್ತೆ ಅಂತಾಳೆ ಪ್ರೇಮ. ಆಗೆಲ್ಲರೂ ನಗ್ತಾರೆ. ಈಚೆ ಪ್ರೇಮ ಮೇಲ್ಗಡೆ ನಿಂತಿರ್ತಾಳೆ. ಗೆಜ್ಜೆ ಸೌಂಡ್ ಆಗುತ್ತೆ. ಆಗ ಯಾರದು ಅಂತಾಳೆ ಸ್ನೇಹ. ಅಲ್ಲೇನು ನೋಡ್ತಿದ್ಯಾ, ಇಲ್ಲಿದ್ದೀನಿ ಅಂತ ಪ್ರೇಮ ಸ್ನೇಹ ಕುತ್ತಿಗೆನ ಹಿಡ್ಕೊತಾಳೆ. ಕೂಗೆ ನನ್ನನ್ನು ಬೆಟ್ಟದಿಂದ ತಳ್ದೆ ಅಲ್ವಾ, ನಾನು ನಿನ್ನನ್ನು ಇವತ್ತು ಇಲ್ಲಿಂದ ತಳ್ತೀನಿ ಅಂತಾಳೆ ಪ್ರೇಮ. ಡ್ಯಾಡಿ ಬೇಡ ಪ್ರೇಮ ಅಂತಾಳೆ ಸ್ನೇಹ. ನನ್ನ ಬದುಕನ್ನು ಕಿತ್ಕೊಂಡು ನಿನ್ನ ಬದುಕೋಕೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಅಂತ ಪ್ರೇಮ ಸ್ನೇಹನ ಮೇಲೆ ತಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.